ಉಳಿಕೆದವ್ರು ಯಾರು ಪುರಾಣ ಓದಿಲ್ಲನ ಯಾಕಂದ್ರ ಮನುಷ್ಯಾಗ ನಾ ಅನ್ನುವಂಥದ್ದು ಅಹಂಕಾರ ಬರಬಾರ್ದು ವಿದ್ಯಾ ನಾ ಅಂತಂದ್ರ ನಾ ಸಾಗೋದು ಬರ್ತತಿ ನೀ ಅಂತಂದ್ರ 4 ದಿನ ಮುಂದೆ ಹೋಗ್ತೈತಿ ನಾ ಅಂದ್ರ ಒಂದು ಕ್ಷಣ ಸುದ್ದಿ ಕುಡಿಯಂಗಿಲ್ಲ ಅದು ಮತ್ತೆ ಯಾಕಂದ್ರ ನೀ ಅಂದ ಗಂಡನ ಪಾದ ಹಿಡ್ಕೊಂಡ ಗಂಡನ ಸೇವಾ ಮಾಡ್ಕೊಂಡ ನೀನು ಹಾದೆ ಅಂದ್ರ ಮುಂದೆ ಮುಕ್ತಿ ಹೊಕ್ಕಿ ವಿದ್ಯಾ ಇರ್ಲಕ್ಕ ಇವ್ ಯಾವ ಗಂಡ ಅಂತೇಳಿ ಹಾದೆ ಅಂದ್ರೆ ನಿನಗೆ ಮುಕ್ತಿ ಸುದಿಕ್ ಆಗಂಗಿಲ್ಲ ತಾಗಳೆ ಪದ್ಯದಾಗು ಹೇಳೀನಿ ಈಗಾದ್ರೂ ಹೇಳಕತ್ತೇನೆ ತಿಳ್ಕೊ ಏನಂತಾಳ ಮಶಿಬನಾಳ ವಿದ್ಯಾ ಭಾಳ ಗದ್ಲ ಹಿಡಿಸಿ ಹೋಗ್ಯಾರ ಮಾಸ್ತರ್ ಯಾಕಂದ್ರ ಹೆಂಗ ಗದ್ಲ ಹಿಡಿಸ್ಯಾಳ ಅಂದ್ರ ಒಟ್ಟ ಅಪ್ಪ ಇರ್ಲಾರ್ದ ಒಬ್ಬ ಕೆವ್ವ ಆಗ್ಯಾಳ ಇಲ್ಲಿ ತಂದ ನಿಲ್ಲಿಸ್ಯಾಳ ಯಾಕಂದ್ರ ನನಗೆ ಹೇಳ್ತಾಳ ಮಾಸ್ತರ್ ಏನಂತ ಹೇಳ್ತಾರ ಆಕೆ ಹೇಳೋದೆಲ್ಲ ಪುರಾಣ ಕಂಡೀಷನ್ ಆಯ್ತತ್ತ ನಾವು ಹೇಳೋದೆಲ್ಲ ಒಟ್ಟ ಎದರಾಗೋ ಇಲ್ಲತ್ತ ಯಾಕಂದ್ರ ಪುರಾಣ ಓದಿದಕ್ಕೆ ವಿದ್ಯಾ ಒಬ್ಬಕ್ಕೆ ಕಾಣ್ತಾಳ ಜಗದಾಗ ಉಳಿಕೆದವ್ರು ಯಾರು ಪುರಾಣ ಓದಿಲ್ಲನ ಯಾಕಂದ್ರ ಮನುಷ್ಯಾಗ ನಾ ಅನ್ನುವಂಥದ್ದು ಅಹಂಕಾರ ಬರಬಾರ್ದು ವಿದ್ಯಾ ನಾ ಅಂತಂದ್ರ ನಾ ಸಾಗೋದು ಬರ್ತತಿ ನೀ ಅಂತಂದ್ರ 4 ದಿನ ಮುಂದೆ ಹೋಗ್ತೈತಿ ನಾ ಅಂದ್ರ ಒಂದು ಕ್ಷಣ ಸುದ್ದಿ ಕುಡಿಯಂಗಿಲ್ಲ ಅದು ಮತ್ತೆ ಯಾಕಂದ್ರ ನೀ ಅಂದ ಗಂಡನ ಪಾದ ಹಿಡ್ಕೊಂಡ ಗಂಡನ ಸೇವಾ ಮಾಡ್ಕೊಂಡ ನೀನು ಹಾದೆ ಅಂದ್ರ ಮುಂದೆ ಮುಕ್ತಿ ಹೊಕ್ಕಿ ವಿದ್ಯಾ ಇರ್ಲಕ್ಕ ಇವ್ ಯಾವ ಗಂಡ ಅಂತೇಳಿ ಹಾದೆ ಅಂದ್ರೆ ನಿನಗೆ ಮುಕ್ತಿ ಸುದಿಕ್ ಆಗಂಗಿಲ್ಲ ತಾಗಳೆ ಪದ್ಯದಾಗು ಹೇಳೀನಿ ಈಗಾದ್ರೂ ಹೇಳಕತ್ತೇನೆ ತಿಳ್ಕೊ ಬಹಳ ಚಂದ ಹೇಳಿ ಹೋಗ್ಯಾಳ ಮಾಸ್ತರ್ ಏನು ಒಂದು ಹೇಳ್ತಾಳೋ 2 ಹೇಳ್ತಾಳೋ ಹರೇ ಹಾ ಗಂಡನ ಸುಖ ಗರ್ತ್ಯಾರಿಗೆ ನಿವಾಳ ಎಂತವರಿಗೆ ಎಂದು ತಿಳಿಯಲಿಲ್ಲ ಏ ವಾಯು ಪುತ್ರ ಬಲ ಭೀಮ ಮಾರುತಿಗೆ ಬರಬೇಕಾಗಿಲ್ಲ ಬೇಕಾಗಿಲ್ಲ
ಕತ್ತಿಗೆ ನಿಂದೆ ಹಾಡುವುದಲ್ಲ ಯಾವ ನಿನಗ ಕಲಿಸಿ ಬಿಟ್ಟಾನಲ್ಲ ಕಂತಿಗೆ ಭಾಷೆಂಗ ಕಟ್ಟಿಗಳ ಗಣಾಗಿದಾಳ ಗಾಂಧಾರಿ ಸೋಲಲ್ಲ ಹೊಂತಿಗೆ ಭಾಷೆಂಗ ಕಟ್ಟಿಲ ಗಣಾಗಿದಾಳ ಗಾಂಧಾರಿ ಸೋಲಲ್ಲ ಅಹಿಲ ಕಲ್ಲಾಗಿ ಬಿದ್ದಾಳಲ್ಲ ಹಾದ್ರ ಮಾಡಿ ಮದುವೆ ಗಂಡನ ಮ್ಯಾಗ ಎಂತ ಹೆಣ ಮಕ್ಕಳ ಮನ್ಯಾಗ ಎದ್ದಾರ ಮನೆ ಅಂದ್ರ ಕೊಂಡಿ ಮ್ಯಾಗ ಎಂತ ಹೆಣ ಮಕ್ಕಳ ಮನ್ಯಾಗ ಎದ್ದಾರ ಮನೆ ಅಂದ್ರ ಕೊಂಡಿ ಮ್ಯಾಗ 5 ಮಂದಿ ಗಂಡರಿದ್ದಾರಲ್ಲ ದ್ರೌಪದಿಗೆ ಕೇಳರೆ ಸುಳ್ಳಲ್ಲ ಆರನೇದವನ ಮ್ಯಾಲ ಮನಸ ಮಾಡ್ಯಾಳು ಎಂತ ಹೆಣ್ಣಿನ ಕೋಲ ಮತ್ತೊಮ್ಮೆ ಕೇಳ ಎಂತ ಹೆಣ್ಣಿನ ಕೋಲ ಮನಸ ಮಾಡಿ ರಾಮನ ಮ್ಯಾಗ ಏನ್ ಮಾಡ್ಯಾರ ಗಂಡನ ತಲೆ ಹೊಡಿಸ್ಯಾಳು ಅಲ್ಲ ಚಂದ್ರಶಾನ ಎಂದಿಗೆ ತಿರುಗತಾಳ ಕೃಷ್ಣನ ಹೆಂಬಾಲ ಜವಾಬ ತುರ್ತ ತಾತಗಾಲ ಮಾಲಿಂಗಪುರದಾಗ ಬಿಡ್ತ್ಯಾರ ನಾಡ ಮ್ಯಾಲ ಮಲಿಕ ಸಾಹೇಬನ ಸಕ್ಕಿ ಕೇಳಿ ಹಾಡು ಹುಡುಗಿ ಪಡ್ಕೊಂಡ ಗಾಲ ಗಾಲ ಮಲಿಕ ಸಾಹೇಬನ ಸಕ್ಕಿ ಕೇಳಿ ಹಾಡು ಹುಡುಗಿ ಪಡ್ಕೊಂಡ ಗಾಲ ಎಲ್ಲಿಗೆ ಬಂದೈತಿ ಮಾಸ್ತರ್ ಮಶಿಬನಾಳ ಹುಡುಗಿ ಗಾಡಿ ನಾನು ಭಾಳ ಶಾನೆ ಅದಾಳ ಅಂತ ತಿಳ್ಕೊಂಡಿನ ಕರೆ ಮಶಿಬನಾಳ ನಾಟ ವಿದ್ಯಾನಾಟ ಹುಚ್ಚಿ ಜಗದಾಗ ಎಲ್ಲಿಯೂ ನೋಡಲಿಲ್ಲ ಯಾಕಂದ್ರ ತಾನ ಹೇಳ್ತಾಳ ನಾವೊಂದು ಕೇಳೋದು ಬೇರೆ ಆಗತ್ತೈತಿ ನೀವೊಂದು ಕೇಳೋದು ಬೇರೆ ಆಗತ್ತೈತಿ ಅಂತ ಹೇಳ್ತಾಳು ಆದ್ರ ನಾ ಕೇಳಿದಂತ ಪ್ರಶ್ನೆ ಅಲ್ಲ ಅಲ್ಲೇ ಬಿಟ್ಟಾಳ ಮಾಸ್ತರ್ ಬರೇ ನಾ ಅಂತ ನಡೆದಾಳು ವಿದ್ಯಾ ಜಗದಾಗ ಏನ್ ಹೇಳ್ತಾಳ ಮಾಸ್ತರ ಯಾರು ನಿಮ್ಮವ್ರು ಯಾರು ಮೆಟ್ಟಿಗೆ ಹಚ್ಚಲ್ಲ ನಾ ಬೇಕಾರೆ ಮೆಟ್ಟಿಗೆ ಹಚ್ಚಿ ನೋಡು ಅಂತ ಹೇಳ್ತಾಳ ಆಕಿ ವಿದ್ಯಾ ಆದ್ರ ನಿನ್ನ ಕೈಲೇ ಎಂದು ನೀಗಿಲ್ಲ ಮಶೀಬನಾಳ ವಿದ್ಯಾ ಮೆಟ್ಟಿಗೆ ಹಚ್ಚೋದಾಗದ ನಿಂದಲ್ಲ ಮೆಟ್ಟಿಗೆ ಹಚ್ಚೋದಾಗದ ನಂದೈತಿ ಯಾಕಂದ್ರ ಬಾಳ ಮಂದಿನ ಮೆಟ್ಟಿಗೆ ಹಚ್ಚನ್ಯ ಯಾರ್ಯಾರಿಗೆ ಮೆಟ್ಟಿಗೆ ಹಚ್ಚನಿ ಹೇಳ್ತಾನೆ ಕೇಳು ನಿನ್ನಂತೂ ಮೊದಲ ಮೆಟ್ಟಿಗೆ ಹಚ್ಚೀನಿ ಅದ್ ನಿಮ್ಮ ಅವ್ವಾಗಳು ಸುದಕ್ಕೆ ಮೆಟ್ಟಿಗೆ ಹಚ್ಚೀನಿ ಯಾರ್ಯಾರನ್ನ ಯಾಕಂದ್ರ ಅಹಿಲ ಅನ್ನಕ್ಕೆ ಒಬ್ಬಾಕಿ ಕಲ್ಲಾಗಿ ಬಿದ್ದಳ ಆಕಿನ ಮೆಟ್ಟಿಗೆ ಹಚ್ಚಬೇಕಾದ್ರೆ ಯಾರು ಮೆಟ್ಟಿಗೆ ಹಚ್ಚಾರು ಅಲ್ಲೂ ನಿಮ್ಮ ಅವ್ವಾಗಳು ಯಾರು ಹೋಗಿಲ್ಲ ಅಹಿಲ ಆಕಿ ಕಲ್ಲಾಗಿ ಬಿದ್ದಕ್ಕಿನ ಆಕಿನ ಎಬ್ಸಬೇಕಾದ್ರೆ ಯಾರದಿಂದ ಎದ್ದಾಳು ಅಲ್ಲಿ ಮತ್ತ ಗಂಡ ಗಬ್ರು ಅನ್ನುವಂತ ನಮ್ಮ ರಾಮದೇವರು ಬೇಕಾಗ್ಯಾನ ಮತ್ತ ಅಲ್ಲಿ ಎಬ್ಸಾಕ ಅಲ್ಲಿ ನನ್ನ ರಾಮದೇವರು ಲಕ್ಷ್ಮಣ ರಾಮ ವಿಶ್ವಾಮಿತ್ರ ಗುರುಗಳ ಬರ್ತಿದ್ರು ವಿಶ್ವಾಮಿತ್ರ ಗುರುಗಳು ಲಕ್ಷ್ಮಣಗ ಮತ್ತ ರಾಮಗ ಹೇಳ್ತಾರ ಇಲ್ಲಿ ಅಹಿಲಾನಕ್ಕೊಬ್ಬಕ್ಕೆ ಗಂಡನ ಮೇಲೆ ಹಾದ್ರ ಮಾಡಿ ಕಲ್ಲಾಗಿ ಬಿದ್ದಾಳು ತಮ್ಮಗೋಡ್ರಿ ಅಂತ ಹೇಳ್ಕೊತ ಬರ್ತಿದ್ದ ಆ ಹೇಳ್ಕೋ ಬರು ತಡಾಕಿಲ್ಲ ಏನಾತು ಆ ರಾಮದೇವರ ಪಾದ ಯಾವಾಗ ಈ ಮಶೀಬನಾಳ ಅಹಿಲಾನ ನೆತ್ತಿ ಮೇಲೆ ಬಿತ್ತು ನೋಡು ಅವಾಗ ಏನಾತು ಆ ಅಹಿಲಾ ಸುದಿಕ್ಕೆ ಪಾತಾಳದಿಂದ ಎದ್ದಾಳ ಮತ್ತ ಮ್ಯಾಲ
ಯಾವಾಗ ನಮ್ಮ ರಾಮದೇವರ ನೆತ್ತಿ ಮೇಲೆ ಯಾವಾಗ ಪಾದ ಬೆತ್ತು ನೋಡ ಇಲಾನ ನೆತ್ತಿ ಮೇಲ ಅವಾಗ ಸಾಷ್ಟಾಂಗ ನಮಸ್ಕಾರ ಹಾಕಿ ರಾಮದೇವರಿಗೆ. ಯಾಕಂದ್ರೆ ನನ್ನ ಎಬ್ಬಿಸೋದು ಯಾರಿಗೂ ಆಗಿರೋದಕ್ಕಿಲ್ಲಪ್ಪ, ನೀನ ಎಬ್ಬಿಸಿದೆ, ಬಹಳ ಧನ್ಯವಾದಗಳು ಅಂತ ಹೇಳಳು. ಆಕೆನ ಮೆಟ್ಟಿಗೆ ಹಚ್ಚಬೇಕಾದ್ರೆ ನನ್ನ ಗಂಡ ಗಬ್ಬರು ಮೆಟ್ಟಿಗೆ ಹೆಚ್ಚಾನ. ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ಏನಾಗಿತ್ತ ರಾಮಾಯಣದಾಗ ಒಂದು ಮಾತ ಏನಾಗಿತ್ತಂದ್ರ ಅಗಸ್ವಪ್ಪ ನಾವ ಓಡಿಸ್ತದ ಎಲ್ಲಿ ಹೊಳ್ಯಾಗ ಈಚಗಡಿದ ಅಚಕ ಅಚಗಿದಂದ ಈಚಕ ಮಂದಿನ ಇಳಿಸ್ತದತ್ತ. ಒಂದಾನೊಂದು ಟೈಮ್ದಾಗ ನಾವ ಹತ್ತಬೇಕಂತ ತಿಳ್ಕೊಂಡು ಹೊಳೆ ದಾಟಿ ನಾವ ಹೋಗ್ಬೇಕಾಗಿತ್ತು. ಹೊಳೆ ಆಚ ಕಡೆ ರಾಮದೇವರು ಹೋಗ್ಬೇಕಾಗಿತ್ತು. ಅವಾಗ ನಾವದಾಗ ಕಾಲಿಡಕ್ ಹೋದತ್ತು ಮಾಸ್ತರ್. ಎದ್ರಾಗ ಅಂದ್ರ ಹಡಗದಾಗ ಕಾಲಿಡಕ್ ಹೋದಾಗ ಅಗಸಂದತ್ತ, ಯಪ್ಪ ನೀ ಕಾಲು ಒಟ್ಟ ಇಡಬೇಡ, ಮೊದಲು ನಾನು ಹಂಗಯ್ಯ ಕಾಲಿಡಂದತ್ತ. ಯಾಕೋ ಅಂತ ಕೇಳಿದತ್ತವ, ಏನಿಲ್ಲ ಪರಮಾತ್ಮ ಕಲ್ಲಾಗಿ ಬಿದ್ದದು ಒಂದು ಹೆಣ್ಣು, ನಿನ್ನ ಪಾದ ಹತ್ತಿ ಹೆಣ್ಣಾಗೈತಿ, ಕಲ್ಲಿದ್ದದು ಹೋಗಿ ನಿನ್ನ ಪಾದ ಹತ್ತಂತಲೇ ಹೆಣ್ಣಾಗೈತಿ. ಅಕಸ್ಮಾತ್ ನನ್ನ ನಾವಿನಾಗ ನೀ ಕಾಲಿಟ್ಟಂದ್ರೆ ಈ ನಾವು ಹೆಣ್ಣಾತಂದ್ರೆ ನಾ ಹೆಂಗೆ ಬಾಳು ಮಾಸ್ತರ್ ಒಂದು. ಯಾಕಂದ್ರೆ ಅಂತ ನಾವಿನಾಗ ಏರ್ಸ್ಕೋಬೇಕಾದ್ರ ನಾವ ಓಡಿಸೋದಿಕ್ಕೆ ಅಟ್ಟ ಅಂಜಾನು. ಅಂತವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಿದವ ನನ್ನ ಪರಮಾತ್ಮ ಅದಾನ. ಇದು ಅಲ್ಲ ಯಾರ ಬಾಳ ಮಂದಿನ ಮೆಟ್ಟಿಗೆ ಹೆಚ್ಚಿನಿ. ಮಶಿಬನಾಳ ವಿದ್ಯಾ ಒಂದು ಮಾತು ಹೇಳ್ತಾಳ ನನಗ, ಏಕುಮಾರ ದೋ ತುಕಡ ಮಾಡ್ತಾಳತ್ತ ನೋಡು. ನೀ ಬರೀ ಮಾತಿನಾಗ ಹೇಳ್ತಿ ವಿದ್ಯಾ, ಏಕಮಾರ ತುಕಡ ಅಂತೇಳಿ ನೀ ಮಾತಿನಾಗ ಹೇಳ್ತಿ, ಆದ್ರ ನಾ ಮಾಡಿ ತೋರಿಸ್ತಾನ. ಮತ್ತ ನೀ ಬರೀ ಮಾತಿಗಟ್ಟ ಏಕಮಾರ ದೋ ತುಕಡ ಅಂತ ಹೇಳ್ತಿ, ನಾ ಇವತ್ತು ಮಾಡಿ ತೋರಿಸ್ತಾನೆ ಏಕಮಾರ ದೋ ತುಕಡ ನಿಮ್ಮ ತಾಯಿನ ಮಂತ್ರ. ಹೆಂಗಂದ್ರ ನೋಡ ಪರಶುರಾಮ ಏನ್ ಮಾಡ್ಯಾನ, ಎಲ್ಲಮ್ಮನ ಕಡಿಬೇಕಾದ್ರ ಜಮದಗ್ನಿ ನಿನ್ನ ತಾಯಿನ ಕಡಿ ಮಗನ ಅಂದ. ಅವಾಗ ಪರಶುರಾಮ ಒಂದ ಏಟಿಗೆ ಕೊಡಲಿಲ್ಲ, ಎಲ್ಲಮ್ಮನ ಏನು ಮಾಡ್ಯಾನ, ಅಪ್ಪನ ಮಾತು ಕೇಳಿ ಚೆಂಡು ಹೊಡೆದು ಬಿಟ್ಟಾನ ಎಲ್ಲಮ್ಮಂದ. ಅವಾಗ ದೋ ತುಕಡ ಮಾಡ್ಯಾನೋ ಇಲ್ಲೋ ಅಲ್ಲಿ. ಮತ್ ನೀ ಯಾವಾಗ ಮಾಡಿದೆ ಅವಿದ್ಯಾ? ಯಾಕಂದ್ರೆ ನಿನಗ ನೀವು ಮಾತಲ್ಲ. ಮತ್ತಿನ್ನೊಂದು ಮತ್ತೇನ್ ಹೇಳ್ತಾಳು ಆಕೆ ಏನಂತ ಹೇಳ್ತಾಳು, ಒಂದು ಹೆಣ್ಮಗಳ ನಿನ್ನ ಗಂಡ ಮಗ ಇಲ್ಲದ ಬಸರ ಅಯ್ಯಾಳು, ಆಕೆ ಹೆಸರು ಅಕ್ಕನಾಗಮ್ಮ ಅಂತ ಹೇಳ್ತಾಳ. ಆಕೆ ನೋಡು ಗಂಡ ಮಕ್ಕಳು ಇಲ್ಲದ ಬಸರ ಆಗ್ಯಾಳ ನೋಡು ಮಸ್ತರ ಆಕೆ. ಎಂದಾರ ಬಸರ ಆದಾಳ ಐಕೆ ವಿದ್ಯಾ? ವಿದ್ಯಾ ನೀ ಬಸರ ಆಗ್ಬೇಕಾದ್ರೆ ಈ ಕಣದ ಲಕ್ಷ್ಮಣ ಬೇಕು. ಆದ್ರ ನಿಮ್ಮವ್ವ ಬಸರ ಆಗ್ಯಾಳ ಹೊತ್ತು ನೀ ಹೇಳ್ತಿ ಅಕ್ಕನಾಗಮ್ಮ. ಆಕೆ ಹಂಗ ಬಸರ ಆಗ್ಯಾಳ ನಿನಗ್ ಗೊತ್ತಾಯ್ತನ? ಅಲ್ಲಿ ಉಂಡು ಬಿಟ್ಟಂತ ಅನ್ನದಗಳ ತಿಂದ ಹೊಟ್ಟಿಲಿ ಆಗ್ಬೇಕಾದ್ರೆ ಅಲ್ಲಿ ಹೋಗಿ ನಿಮ್ಮ ಅವ್ವಗಳು ಉಂಡಾರಂತ ತಿಳಿದೇನ? ಅಲ್ಲಿ ಉಣ್ಬೇಕಾದ್ರೆ ಯಾರು ಉಂಡಾರು? ಅಲ್ಲಿ 5 ಮಂದಿ ಸತ್ತ ಪುರುಷರು ಗಂಡು ಮಕ್ಕಳ ಉಂಡಾರು ವಿದ್ಯಾ. ಅಂತ ಗಂಡು ಮಕ್ಕಳು ಉಂಡು ಬಿಟ್ಟಂತ ಅನ್ನ ತಿಂದಾಳ ಈಕೆ ಇಲ್ಲಿ ಬರಾಕೈತ ನೋಡು ಈ ಅಕ್ಕನಾಗಮ್ಮ. ಈಕೆ ತಿಂದು ಏನ್ ಮಾಡ್ಯಾಳು, ಹೊಟ್ಟಿಲೆ ಆಗ್ಯಾಳ. ಅದು ಹೆಂಗಾಗ್ಯಾಳು, ಆ ಸತ್ತ ಪುರುಷರು ತಿಂದು ಬಿತ್ತಂತ ಅನ್ನದಗಳ ತಿಂದು ಹೊಟ್ಟಿಲೆ ಆಗ್ಯಾಳು. ಕರೆ ಈಕಿಗೆ ಗೊತ್ತಿಲ್ಲ ಆಗಿತ್ತು ನಾ ಹೆಂಗ ಹೊಟ್ಟಿಲೆ ಆಗಿನ ಅನ್ನುವಂಥದ್ದು. ಈಕಿನ ಒಂದು ಕೋಲೆದಾಗ ಹಾಕಿರತ್ ನೋಡು. ಹಾಕಿ ಏನ್ ಮಾಡ್ತಾರತ್ತ, ಹಾಕಿ ಏನ್ ಮಾಡ್ತಾರತ್ತ, 9 ತಿಂಗಳ 9 ದಿನ ಮುಗ್ಯಾಕ ಬಂದ್ರು ಈಗ ಹೊರಗೆ ಬರ್ಲಿಲ್ಲತ್ತ. ಅವಾಗ ಮಂಜೆಲ್ಲ ಕೂಡಿಕಿನ ಬಡಿಯಾಕ ಬಂದ್ರತ್ತ ಮಾಸ್ತರ್ ಅಕ್ಕ ಮಾದೇವಿ. ಅಕ್ಕನಾಗಮ್ಮೆ ಒಳಗೆ ಹೋದಕ್ಕೆ ಬಾಳ ದಿನ ಆತ್ದಿನ ಏನು ಒಳಗೆ ಸತ್ತಾಳು ಏನೋ ಬದುಕಾಳು ನೋಡಿಸ್ಬಂದು ಮಂಜೆಲ್ಲ ಓಡಿ ಬಂದ್ರತ್ತ. ಅವಾಗ ಅಕ್ಕನಾಗಮ್ಮನ ಹೋದರ್ತಾಳ ಒಳಗಿಂದ. ಏನ ಅಕ್ಕನಾಗಮ್ಮ ಒಳಗೆ ಹೋದಕ್ಕೆ ಒಳಗ ಕೂತದಿ, ಏನು ಸತ್ತದೇವ್ ಬದುಕೇದೇವ್ ಅಂತ ಕೇಳಿರತ್ತ ಅಕ್ಕನಾಗಮ್ಮನ. ಅವಾಗ ಓಡಿ ಬಂದು ಏನದಳತ್ತ, ಏನಿಲ್ರಿ ನಾ ಒಳಗದನಿ ಬದುಕದನಿ, ಆದ್ರೆ ಇನ್ನೊಂದು ತೊಡೆ ದಿನ ಬಿಟ್ಟು ನಾವು ಹೊರಗೆ ಬರ್ತೀವಿ ಅಂದಳತ್ತ. ಯಾಕ ಕೈಯಾಗ ಒಂದು ಕುಸ್ನ ತಗೊಂಡು ಅದನ್ನ ಎಲ್ಲಾರ ಬಿಟ್ಟು ಹಾಕಿ ಜನ್ಮ ಮಾಡಾಕಿದ್ರು, ಅದನ್ನ ಕತ್ತಿ ಹುಡಿಯೋಳಾಕಿ. ಆದ್ರ ಮಂದಿ ಕೇಳಿಲ್ಲ, ಏನ್ ಮಾಡ್ತಾರು ನೀ ಏನೀಗ ಸದ್ದ ಬರ್ತೀವನ್ನ ಬಾಗಲ ಹೊಡೆದು ಒಳಗೆ ಬರ್ನು ಅಂದ್ರು ಅವ್ರು. ಅಂದಾಗಿ ಏನ್ ಮಾಡ್ಯಾಳು, ಅಕ್ಕ ನಾಗಮ್ಮ ಸ್ವಕಾಸ ಬಾಗಲ ತಗದ ಮುಂದೆ ಬಂದು ನಿಂತು ಮಂದಿಗೆಲ್ಲ ಗಾಬರಿಯಾಗಿ ಬಿಡ್ತು ಮಾಸ್ತರ್. ಯಾಕಂದ್ರೆ ಏನು ತಗೊಂಡು ಬಂದಳಿಕೆ, ಮುಂದೆ ಒಂದು ಬುಟ್ಟಿನ ತಗೊಂಡು ಬಂದಳಿಕೆ ಮಾಸ್ತರ್. ಒಂದು ಬುಟ್ಟಿ ಬಂದಿತ್ತು. ಅವಾಗ ಮಂದಿ ನೋಡ್ತಾರ, ಇಲ್ಲಿ ಒಳಗ ಮಗ ಯಾವ ಇದ್ದಂಕ ಅಂತಾನು ಹುಡುಕ್ಯಾಡ್ರಿ ನಾವು ಒಳಗದಾನ ನೋಡ್ನು ಅಂದ್ರು. ಒಂದಾಗ ಒಳಗೆ ಹೋಗಿ ಹುಡುಕ್ಯಾಡಕ್ ಹೋದ್ರು, ಯಾರೋ ಸಿಗ್ಲಿಲ್ಲ. ಅವಾಗ ಅಕ್ಕನಾಗಮ್ಮನ ಎಲ್ಲಾರು ಕೂಡಿ ಬಿಡ್ಯಾಕ ಬಂದ್ರು. ಅವಾಗಿನ ನನ್ನ ತಾಯಿನ ಬಡಿತಾರ ಬಾ ಅಂತ ತಿಳ್ಕೊಂಡ
ಹೊಟ್ಟಾಗಿದ್ದಂತ ಚನ್ನ ಬಸವನ ಹೇಳ್ತಾನ ಅಕ್ಕನಾಗ ಮಗ ನಮ್ಮ ತಾಯಿನ ಯಾರು ಬಿಡ್ಯಾಕ ಹೋಗ್ಬೇಡ್ರಿ ನನ್ನ ತಾಯಿ ಸಂತ ಪುರುಷರು ಉಂಡು ಬಿಟ್ಟಂತ ಅನ್ನದಗಳ ತಂದು ಹೊಟ್ಟೆ ಆಗ್ಯಾಳು ಆಕೆ ಕಡೆ ಏನು ತಪ್ಪಿಲ್ಲ ಆಕಿನ ಯಾರು ಬಿಡಿಬ್ಯಾಡ್ರಿ ಅಂತ ಚನ್ನ ಬಸವನ ಹೇಳ್ಯಾನ ಹೊಟ್ಟೆ ಹಾಕೋತ ಏ ವಿದ್ಯಾ ನಿನ್ನ ಮೆಟ್ಟಿಗೆ ಹಚ್ಚಿದವ್ ಯಾವದಾನ ಇಲ್ಲಿ ಚನ್ನ ಬಸವನ ಹೇಳಿದ ನೀ ಉಳ್ದಿದ್ಯಾ ಅಲ್ಲಿ ಎಲ್ಲಾರ ಚೇರ್ ಕಡ್ತ ಕೂಸು ಹೊಟ್ಟೆ ಕೂತ ಹೇಳಿಕ ಈಕೆ ಏಕಮಾರ ದೋ ತುಕಡ ಹಾಕಿರಿ ಈಕೆ ಮತ್ ಇವತ್ತು ನನಗೆ ಹೇಳ್ತಾಳು ಏ ಬಾಳ ಬಾಳ ಹೇಳಾಕತ್ತಾಳ ಮಾಸ್ತರ್ ಯಾಕಂದ್ರ ಒಂದ್ ಹೇಳ್ತಾಳೋ ಯಾರು ಹೇಳ್ತಾಳೋ ಯಾವ ಬಾಡ್ಯನ ಮಗ ಹಾಡ್ದಾನ ಅವನಿಗೆ ಹೇಳೋ ಅವ್ರ ತಾಯಿ ತಂದೆ ಹೆಸರು ಮತ್ ದೇವ್ರಿಗೆ ಬಂದಾಳ ನಿನ್ನ ಪರಮಾತ್ಮ ಯಾರನ್ನ ಹಡ್ದಾನು ಅವ್ರನ್ನ ತಾಯಿ ತಂದೆ ಯಾರ ಅಂತ ಮಾತು ಹೇಳ್ತಾಳ ಆದ್ರೆ ಇದೇಗ ನಿನಗೆ ಹೇಳಿ ಹೋಗೇನಿ ವಿದ್ಯಾ ನನ್ನ ಪರಮಾತ್ಮಗ ತಾಯಿಗೆಲ್ಲ ತಂದಿಲ್ಲ ಬಂದಿಲ್ಲ ಬಳಗಿಲ್ಲ ತಿಳಿ ಹೋಗೇನ್ಯ ಯಾಕಂದ್ರ ನೀರಿನಾಗ ಹೋಗಿತ್ತಾನಂದ್ರ ಮುಣಗಾವಲ್ಲ ಬೆಂಕಿಯಾಗ ಹೋಗಿತ್ತಾನಂದ್ರ ಸುಡಾವಲ್ಲ ಗಾಳಿಗೆ ಹಾರಿಸ್ತಾನಂದ್ರ ಹಾರಾವಲ್ಲ ಕೈಯಾಗಿಡ್ತಾನಂದ್ರ ಸಿಗಾವಲ್ಲ ಅಂತ ನನ್ನ ಪರಮಾತ್ಮ ಅದಾನು ಅವಾಗ ಬಂದು ನನ್ನ ಕೈಯಾಗಿಡದ ತೋರ್ಸತ್ ಹೇಳ್ತಾಳೆ ಎಷ್ಟು ಹುಚ್ಚಿರ್ಬೇಕು ವಿದ್ಯಾ ಯಾಕಂದ್ರ ಜೇರ ಕಡತ ನನ್ನ ಪರಮಾತ್ಮ ಕೈಯಾಗ ಸಿಗ್ತದಂದ್ರ ಈಕೆನ ವಿದ್ಯಾಲಯ ಬಿಡ್ತಾಳ ತಿಳ್ಕೊಂಡಿದ್ದ ನನ್ನ ಪರಮಾತ್ಮನ ಕೈಯಾಗಿಂದ ಸೋಮ ಕಪ್ಪು ಹಿಡ್ಕೊಂಡು ಕೊಡ್ತಾಳೆ ನಾನು ಬಿಟ್ಟು ಯಾಕೆ ಹೋಗ್ತೀನಿ ಅಂತ ಹೇಳಿ ಅದಕ್ಕೆ ಪರಮಾತ್ಮ ಸಿಗಬಾರ್ದಂತ ವಸ್ತು ಅದಾನು ಅದಕ್ಕೆ ಏನದಾರ ಮಾಸ್ತರ ಏಕಲ್ಲ ಹಜಾರ್ ನಾಮ ಅಂತ ಹೇಳ್ಯಾರ ಏಕಲ್ಲ ಹಜಾರ್ ನಾಮ ಅಂದ್ರೆ ಹಂಗ ಪರಮಾತ್ಮ ಅಂದ್ರೆ ಒಬ್ಬದಾನು ನಾಮ ಮಂತ್ರ ಹಲವಾರು ಅದಾವು ಅಂತ ಹೇಳ್ಯಾರ ಯಾಕಂದ್ರೆ ನನ್ನ ಪರಮಾತ್ಮ ಒಬ್ಬದಾನು ಒಬ್ಬ ಪರಮಾತ್ಮನಿಂದ ಇದೆಲ್ಲ ಆಗೈತಿ ಸೃಷ್ಟಿ ಎಲ್ಲ ಹುಟ್ಟಬೇಕಾದ್ರೆ ಅವನಿಂದ ಹುಟ್ಟೈತಿ ಮತ್ತೊಂದು ಕಡೆ ಹುಟ್ಟಾಕ ಮೇಲಿಲ್ಲ ಅಂತ ನಾನು ಏನ್ ಹೇಳ್ತಾಳೈತಿ ಏ ಬಾಳ ಚಂದ ಹೇಳ್ಯಾಳ ಮಾಸ್ತರ್ ಯಾಕಂದ್ರೆ ನೋಡು ಆ ಮುದ್ದು ಸಂಗಯ್ಯ ಲಿಂಗದ ಪೂಜೆ ಮಾಡಿ ಅನ್ನತ್ತ ಮುದ್ದು ಸಂಗಯ್ಯ ಅವ ಕೇಳಿದತ್ ಏನ್ ಕೇಳ್ತಾನಂತವ ಏ ನನಗಾದ್ರ ಬಸವಣ್ಣಪ್ಪನ ಹೋಗಿ ಕೇಳ್ತಾನಂತ ಮುದ್ದು ಸಂಗಯ್ಯ ನನಗಾದ್ರ ಒಂದ ಲಿಂಗ ಕಟ್ಟಿದಿ ಆದ್ರ ಅಲ್ಲಿ ಎರಡು ಲಿಂಗ ಯಾಕೆ ಕಟ್ಟಿದಿ ಅಂತೇಳಿ ಅವಾಗ ಸಂಶಯ ಬರ್ತತ ಎರಡು ಲಿಂಗ ತಗೊಂಡು ನಿನ್ನ ಮುದ್ದು ಸಂಗಯ್ಯ ಅಂತ ಪೂಜೆ ಮಾಡ್ಯಾನ ಅಂತ ಹೇಳ್ಯಾರ ಯಾಕಂದ್ರ ಮುದ್ದು ಸಂಗಯ್ಯ ಅಲ್ಲಿ ಹೋಗ್ಯಾನ ಅಂತೇಳಿ ಪೂಜೆ ಮಾಡ್ಯಾನ ಆದ್ರ ಬ್ಯಾರೆದವ್ರೆಲ್ಲ ಹೋಗಿ ಅಲ್ಲಿ ಬ್ಯಾರೆ ಬೇರೆ ಪೂಜೆ ಮಾಡ್ಯಾರ ಅವಿದ್ಯಾ ಎಲ್ಲಾರು ಹೋಗ್ಯಾರ ಪೂಜೆನ ಮಾಡ್ಯಾರನ ಯಾಕೆ ಬೇರೆ ಪೂಜೆ ಮಾಡ್ಯಾನವ ಮುದ್ದು ಸಂಗಯ್ಯ ಪೂಜೆ ಮಾಡ್ಬೇಕಾದ್ರ ಎಲ್ಲಾರು ಯೌನಿ ಮೇಲೆ ಮನಸ್ಸು ಮಾಡ್ರ ಅವ ಯೌನಿ ಮೇಲೆ ಮನಸ್ಸು ಮಾಡಿದವ ದಿನನಿತ್ಯ ಪರಮಾತ್ಮನ ಸೇವೆ ಮಾಡ್ತಿದ್ದ ಲಿಂಗದ ಪೂಜೆ ಮಾಡ್ತಿದ್ದ ಅವನ ಕಣ್ಣಿಗೆ ಏನೋ ನೋಡ್ತೈತಿ ಅದೆಲ್ಲ ಬರೀ ಲಿಂಗದ ಸ್ವರೂಪ ಕಾಣ್ತಿತ್ತು ಅವಾಗ ಮುದ್ದು ಸಂಗಯ್ಯ ವಿಚಾರ ಮಾಡ್ತಾನ ಊರಾಗ ಹಾದು ಓನ್ಯಾಗ ಹಾದು ನಡೆದ ಟೈಮ್ದಾಗ ಏನಂತ ಮಾಸ್ತಾರ ಅಲ್ಲಿ ಒಬ್ಬಕ್ಕೆ ಏನಿದ್ರು ವೇಷಧಾರಿ ತೊಟ್ಕೊಂಡು ಅಲ್ಲಿ ಜನ್ಮ ಮಾಡ್ತಿದ್ಳು ಅವಾಗ ಏನಾಯ್ತು ಮುದ್ದು ಸಂಗಯ್ಯನಂತ ನೋಡ್ತಾನ ಯಾಕ ಅಲ್ಲಿ ಒಬ್ರು ಹೋಗ್ತಾರ ಒಬ್ರು ಬರ್ತಾರೋ ಒಬ್ರು ಹೋಗ್ತಾರ ಒಬ್ರು ಬರ್ತಾರೋ ಯಾಕ ಅಂದಾಗ ಅವ ಹೇಳಿದತ್ ಮುದ್ದು ಸಂಗಯ್ಯಗೊಬ್ಬ ಏ ತಮ್ಮ ಅಲ್ಲಿ ಎಲ್ಲಾರು ಲಿಂಗದ ಪೂಜೆ ಮಾಡಿ ಬರ್ತಾರೋ ಅಂದತ್ತವ ಅನಾದ್ಲಿ ಅವಾಗ ಮುದ್ದು ಸಂಘ ಏನ್ ಮಾಡ್ತಾನ ಅಲ್ಲಿ ಹೋಗ್ಬೇಕಾದ್ರೆ ಏನ್ ಹಂಗ ಹೋಗ್ಬೇಕು ಹೆಂಗ ಅಂತ ಕೇಳಿದ ನಾನು ಅಲ್ಲಿ ಹೋಗಿ ಬರ್ತನು ಅಂದವ್ ಮುದ್ದು ಸಂಘ ಅವಾಗ ಅಲ್ಲಿ ಹೋಗಿ ಬಂದವ್ ಹೇಳಿದ ಏ ತಮ್ಮ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಯಾಡನೆ ಹತ್ತತಿ ಅಂದತ್ತ ರೊಕ್ಕ ಬೇಕು ಅಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಹೋಗಾಕ ಹಂಗ ಮೇಲಿಲ್ಲ ಅಂದಾಗ ಏನ್ ಮಾಡ್ತಾನು ಅವಾಗ ಹೋಗಿ ಬಸವಣ್ಣಪ್ಪನ ಕೇಳ್ತಾನ ಏನಿಲ್ರಿ ನಾನು ಅಲ್ಲಿ ಹೋಗಿ ಬರ್ಬೇಕಾಗೈತಿ ಅಲ್ಲಿ ಎಲ್ಲಾರು ಪೂಜೆ ಮಾಡಿ ಬರ್ತಾರತ್ತ ಅಲ್ಲಿ ಲಿಂಗದ ಎಂತದೈತಿ ನೋಡಿ ಬರಾಕ ನಾನು ಹೋಗ್ಕೊಂಡ್ರಿ ಗುರುಗಳು ಅಂದತ್ತ ಯಾಕಂದ್ರೆ ಅಲ್ಲಿ ವೇಷ ಅದಾವ ಇದಕ್ಕಾಗೆ ಹೋಗ್ತಾರೆ ಎಲ್ಲಾರು ಅನ್ನೋದು ಅವ್ನಿಗೆ ಗೊತ್ತಾಗ್ಲಿ ಅವಾಗ ಅವ ಹೇಳ್ತಾನೆ ಬಸವಣ್ಣಪ್ಪ ಏ ಅಲ್ಲಿ ಹೋಗ್ಬೇಡ ಮುದ್ದು ಸಂಗಯ್ಯ ನಿನಗೆ ಗೊತ್ತಾಗಂಗಿಲ್ಲ ಅಲ್ಲಿ ಕೆಲಸ ಬೇರೆ ಆಯ್ತು ಓತಮ್ಮ ನಿನಗೆ ಯಾರು ಹೇಳ್ಯಾರು ಅಂದತ್ತವ ಅವಾಗ ನಾವು ಹೋಗವ ಅಂದ್ರೆ ಹೋಗವ ನೋಡಿ ಬರವ ಲಿಂಗ ಅಂದತ್ತ ಅಂದಾಗ